ಐನಾಪುರದಲ್ಲಿ ಗುಡ್ಡಪುರ ಶ್ರೀ ದಾನಮ್ಮ ದೇವಿ ಜಾತ್ರೆ. ವಿಶ್ವದಲ್ಲಿ ಶಾಂತಿ ಅಶಾಂತಿಗಳ, ಧರ್ಮ ಅಧರ್ಮಗಳ ಸಂಘರ್ಷ ನಡೆದಾಗ ಸುಳ್ಳು ಸತ್ಯದ ಮೇಲೆ ಮೇರೆ ದಾಟಿ ಮಾಡುವ ಮನಕುಲ ಉದ್ಧಾರಕ್ಕಾಗಿ ಧರೆಗೆ ಅವತರಿಸಿದ ಸಾಧಾರಣ ಜೀವನವನ್ನು ಸುಧಾರಣೆ ತರುವ ನಾಡಿನ ಜನರ ಅಜ್ಞಾನ ಅಳಿಸಿ ಸುಜ್ಞಾನ ತೊರೆದ ಮಹಾನ್ ಸಂತ, ತಪಸ್ವಿ, ಶರಣರ ನಾಡು ನಮ್ಮ ಕರ್ನಾಟಕ. ಅಂತಹ ನಾಡಿನ 12 ಶತಮಾನದ ಸಾಲಿನಲ್ಲಿ ಬರುವ ಕಾಯಕ ನಿಷ್ಠೆ, ಸತ್ಯ, ಧರ್ಮ, ನ್ಯಾಯ ಮೊದಲಾದ ಅಷ್ಟಗುಣಗಳನ್ನು ಅಳವಡಿಸಿಕೊಂಡು ಬದುಕಿದ ಶರಣೆ ಗುಡ್ಡಾಪುರ ದಾನಮ್ಮ ದೇವಿ. ಧರ್ಮ ಜಾಗೃತಿಗಾಗಿ ದೇಶ ಸಂಚಾರ ಮಾಡುತ್ತಾ ಲೋಕ ಕಲ್ಯಾಣಕ್ಕಾಗಿ ಪಾರಮಾರ್ಥದ ಹಾದಿ ಹಿಡಿದ ಗುಡ್ಡಾಪುರದಲ್ಲಿ ನೆಲೆಸಿದ ದಾನಮ್ಮ ಭಕ್ತರ ಪಾಲಿಗೆ ವರದಾನಿ. ಅಂತಹ ಮಹಾನ್ ದೇವತೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಮಲ್ಲಯ್ಯ ಮಳಮಠ ಮತ್ತು ಸುಪುತ್ರಿ ಅವರ ನಾಗಯ್ಯ ಮಳಮಠ ದೇವಿಯನ್ನ 8 ವರ್ಷದಿಂದ ಆರಾಧನೆ ಮಾಡುತ್ತಾ ದೇವಿಯ ಕೃಪಾಶೀರ್ವಾದ ಅವರ ಮೇಲೆ ಆಗಿ ದೇವಿಯು ನನ್ನನ್ನು ಮನೆಯಲ್ಲಿ ಪೂಜೆ ಮಾಡು ಎಂದು ದೈವವಾಣಿ ಆದಾಗ ಅದೇ ರೀತಿ ಮನೆಯಲ್ಲಿ ದೇವತಾ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸುತ್ತಾ ಬೇಡಿ ಬಂದ ಭಕ್ತರಿಗೆ ದೇವಿ ಅಂಗಾರ ನೀಡಿ ಸ್ಥಳದಲ್ಲಿಯೇ ಹಲವಾರು ಪವಾಡಗಳನ್ನು ಮಾಡುತ್ತಾ ಯಾವುದೇ ಜಾತಿ ಧರ್ಮ ಎನ್ನದೇ ಕಷ್ಟ ಅಂತ ಬಂದಾಗ ದೇವಿ ಅಂಗಾರ ನೀಡಿ ಕೆಲವೊಂದು ಆಶೀರ್ವಾದ ಔಷಧ ಕೊಟ್ಟು ಪರಿಹರಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಐನಾಪುರ ಪಟ್ಟಣದಲ್ಲಿ ಶ್ರೀ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವ 22ನೇ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು, ಜಾತ್ರಾ ನಿಮಿತ್ತ ಕುಂಕುಮಾರ್ಚನೆ, ರುದ್ರಾಭಿಷೇಕ, ಸಕಲ ವಾದ್ಯಗಳೊಂದಿಗೆ ಮುತ್ತೈದೆಯರು ಊರಿನ ಪ್ರಮುಖ ಬೀದಿಗಳಲ್ಲಿ ಕುಂಭ ಆರತಿಯೊಂದಿಗೆ ಮೆರವಣಿಗೆ ಸಂಚರಿಸಿ ದೇವಿಯ ಮಂದಿರಕ್ಕೆ ತಲುಪಿತು. ಸಂಜೆ 8 ಗಂಟೆಗೆ ಮಕ್ಕಳಿಂದ ಸಾಂಸ್ಕೃತಿಕ ಹಾಗೂ ಕಾರ್ಯಕ್ರಮಗಳು ನೆರವೇರಿದರು. ಗುರುವಾರ ಮುಂಜಾನೆ 8 ಗಂಟೆಗೆ ಮಹಾಭಿಷೇಕ ಮತ್ತು ಮಂಗಳಾರತಿ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಸಂತಾನ ರಹಿತ ಮಹಿಳೆಯರಿಂದ ಉಡಿ ತುಂಬಿಸಿಕೊಳ್ಳುವ ಕಾರ್ಯಕ್ರಮ, ವಿವಾಹ ಇಲ್ಲದವರಿಗೆ ಕಂಕಣ ಕಟ್ಟಿಸಿಕೊಳ್ಳುವ ಕಾರ್ಯಕ್ರಮ ಜರುಗಿದವು. ದಾನಮ್ಮ ದೇವಿಗೆ ಮಹಾಪೂಜೆ, ಮಹಾಪ್ರಸಾದ ಜರುಗಲಿದೆ ಎಂದು ಶ್ರೀ ದಾನಮ್ಮ ದೇವಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾಗಯ್ಯ ಮಲ್ಲಯ್ಯ ಮಳೆಮಠ್ ತಿಳಿಸಿದರು. ಓಂ ಚಂಡಿಕೆ ನಮಃ ಸ್ವಾಹ, ಓಂ ಗೌರಿಯೇ ನಮಃ ಸ್ವಾಹ, ಓಂ ಜಗದ್ಯಾತ್ರಾಯ ನಮಃ ಸ್ವಾಹ, ಓಂ ಪರಮಾತ್ಮ ಸ್ವರೂಪಾಯ ನಮಃ ಸ್ವಾಹ, ಓಂ ಚಂದ್ರಾಯ ಚೂಡಾಮಣಿಯೇ ನಮಃ ಸ್ವಾಹ, ಸಿಂಹಾಸನ ರೂಪಿಣಿಯೇ ನಮಃ ಸ್ವಾಹ, ಓಂ ಅಜಗಲ ರೂಪಿಣಿಯೇ ನಮಃ ಯಜ್ಞದೇವಿಯೇ ನಮಃ ಸ್ವಾಹ, ಸರ್ವಸ್ವರೂಪಿಣಿ ಸರ್ವಸ್ವರೂಪಿಣಿ ಸರ್ವದೇವಿಯೇ ನಮಃ ಸ್ವಾಹ, ಸರ್ವಪವಿತ್ರಾಣಾಯ 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 ದಿಗ್ಬಂಧನ ಪವಿತ್ರಾಣಾಯ ಸ್ವಾಹ, ಆತ್ಮದಿಗ್ಬಂಧನ ಅನುದಿಗ್ಬಂಧನ ಅನುದಿಗ್ಬಂಧನ ಯಜ್ಞ ದಿಗ್ಬಂಧನ ನಡೆಸುತ್ತಾ ಬಂದಂತ ದಾನೇಶ್ವರಿ ಕಾರ್ಯಕ್ರಮದಲ್ಲಿ ಈಗೊಂದು ನನಗೆ ದೇವಿಯ ಪ್ರತಿರೂಪವಾಗಿ ತಾನು ತನಗೆ ಬೇಕಾದಂಥ ವ್ಯವಸ್ಥಿತವಾಗಿ ಒಂದು ನೆಲೆಯನ್ನು ಕಾಣ್ಕೊಂಡಂಥ ಸ್ಥಳದಲ್ಲಿ ಕುಂಡಿರ್ತೇನಂತ ಹೇಳಿ ನಾವು 22 ವರ್ಷದಿಂದ ಕಷ್ಟಪಟ್ಟಂಥ ಒಂದು ವ್ಯವಸ್ಥೆ ಮಾಡಬೇಕೆಂಬ ಅಪೇಕ್ಷೆಯಿಂದ ಪಟ್ಟಿದ್ದೇವೆ. ಆದ ಕಾರಣ ಆಕೆ ಆಶೀರ್ವಾದ ಕರ್ಪ ಕಟಸಿಂದ ಊರಿನ ಜನರ, ಗ್ರಾಮದ, ಊರಿನ ಗಣ್ಯಮನ್ಯರ, ಹಿರಿಯರ ಅನುಗ್ರಹದಿಂದ ಇವತ್ತು 22 ವರ್ಷ ನಡೆಸುತ್ತಾ ಬಂದಂಥ ಜಾತ್ರಾ ಮಹೋತ್ಸವ ಅಂಗವಾಗಿ ತನಗೆ ಮನೆಯ ಸಮೀಪದಲ್ಲಿ ನಾನು ಕಟ್ಟಿಕೊಂಡಿರುವ ಮನೆಯ ಸಮೀಪದಲ್ಲಿ ದೇವಿಗೆ ಒಂದು ಜಾಗವು ಅನುಗ್ರಹವಾಗಿದೆ. ಆ ಜಾಗದಲ್ಲಿ ನೆಲೆಸುತ್ತೇನೆಂದು ಭಾವಿಸಿ 22 ವರ್ಷ ಕಷ್ಟಪಟ್ಟಂತ ಈ ನೆಲೆ ನನಗೆ ದೊರೆತಿದೆ ಎಂದು ಭಾವಿಸಿ ಅಲ್ಲಿ ಆಕಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕೆಂಬ ಅಪೇಕ್ಷೆಯಿಂದ
ಇವತ್ತು 22 ವರ್ಷದ ಬಳಿಕ ಅಲ್ಲಿ ಆ ದೇವಿಯ ಜಾಗದಲ್ಲಿ ನಾನು ಒಂದು ಪ್ರತಿಷ್ಠಾಪನಾ ಹೋಮವನ್ನು ಮಾಡಿ ಉಮಾಮೈಶ್ವರ್ಯ ಪೂಜೆಯನ್ನು ಮಾಡಿ ತದನಂತರ ಬಲಿದಾನವನ್ನು ಮಾಡಿ ಇವತ್ತು ಸಂಜೆ 4 ಗಂಟೆಗೆ ಭವ್ಯ ಮೆರವಣಿಗೆಯಿಂದ ದೇವಿ ಪಾಲಿಕೆ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ 4 ಗಂಟೆಗೆ ದೇವಿಯ ಮೆರವಣಿಗೆ ಆರಂಭವಾಗಿರುತ್ತದೆ. ಇವತ್ತು ಕುಂಭ ಆರತಿ ಸಮೇತವಾಗಿ 22 ವರ್ಷದಿಂದ ನಡೆಸಿದಂಥ ಈ ಆರತಿ ಕುಂಭಗಳ ಸಮೇತವಾಗಿ ಊರಿನ ಮೆರವಣಿಗೆ ಮುಗಿಸಿಕೊಂಡು ಬಂದು ಸಂಜೆ 8 ಗಂಟೆಗೆ ಮಂಗಳವನ್ನು ಪಾಡಿ ಬೆಳಗ್ಗೆ ಮಹಾ ಮತ್ತು ರುದ್ರಾಭಿಷೇಕ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಮಂಗಳ ಆರತಿ ಇವುಗಳೆಲ್ಲ ನಡೆಸಿಕೊಂಡು ಹೋಗುತ್ತಾಳೆ. ಆದ ಕಾರಣ ನಾಳೆಗೆ ದಿನಾಂಕ 28 ಮತ್ತು ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಅನ್ನ ಪ್ರಸಾದ ಮತ್ತು ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಉಡಿ ತುಂಬುವ ಕಾರ್ಯಕ್ರಮ, ಆ ಕೈಯಲ್ಲಿ ವಿವಾಹ ಇಲ್ಲದವರಿಗೆ ಕಂಕಣ ಭಾಗ್ಯವನ್ನು ಕೊಡಲು ಕಂಕಣವನ್ನು ಕಟ್ಟುವ ಭಾಗ್ಯ 20/11/2025 ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕಂಕಣ ಭಾಗ್ಯ ಮತ್ತು ಉಡಿ ತುಂಬುವ ಮಕ್ಕಳಿಲ್ಲದವರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ನಿರಂತರ 12 ತಾಸು ಅನ್ನ ಪ್ರಸಾದ ದಾಸೋಹ ಇರುತ್ತದೆ. ಆದ ಕಾರಣ ಸಕಲ ಸದ್ಭಕ್ತಿ ದಾಸೋಹ ಮತ್ತೆ ಏನು ಕಾರ್ಯಕ್ರಮ ಜನರಿಗೆ ಕಷ್ಟ ಬಂದಾಗ ಈ ದೇವಿ ಆ ದೇವಸ್ಥಾನಕ್ಕೆ ಬಂದು ನಮಸ್ಕರಿಸಿ ಕೇಳಿಕೊಂಡಂತ ವರಗಳನ್ನು ಕೊಟ್ಟಿರುತ್ತಾಳೆ. ಯಾರಿಗೆ ಕಷ್ಟ ಬಂದಾಗ ನನಗೆ ಇಂಥದ್ದೊಂದು ಕಷ್ಟ ಬಂದಿದೆ, ನನಗೆ ಆ ಕಷ್ಟ ದೂರವಾದರೆ ನಾನು ದೇವಿಯನ್ನು ನಡೆದುಕೊಳ್ಳುತ್ತೇನೆಂದು ಭಾವಿಸಿ ಮತ್ತು ವಿವಾಹ ಇಲ್ಲದರು ವಿವಾಹವನ್ನು ಕಂಕಣ ಕಟ್ಟಿಸಿಕೊಂಡ ಒಂದೇ 5 ತಿಂಗಳಲ್ಲಿ ವಿವಾಹ ಮಾಡಿಕೊಂಡಿರುತ್ತಾರೆ ಮತ್ತು ಮಕ್ಕಳಿಲ್ಲದವರಿಗೆ 7 ತಿಂಗಳಲ್ಲಿ ಮಕ್ಕಳ ಭಾಗ್ಯವೂ ಸಿಕ್ಕಿದೆ. ಮುಂದೆ ಕೆಲಸ ಕಾರ್ಯಗಳಿಲ್ಲದವರಿಗೆ ಕೆಲಸವನ್ನು ದಯಪಾಲಿಸಿದ್ದಾಳೆ. ಅದ ತಮ್ಮ ಕಷ್ಟಗಳನ್ನು ಮನೆ ಹೊಲ ಯಾವುದಾದರೂ ಒಂದು ಸಮಸ್ಯೆ ಬಂದರೆ ದೇವಿ ಸನ್ನಿಧಿಗೆ ಬಂದು 21 ವಾರ ನಡೆದುಕೊಂಡರೆ ಆ ದೇವಿಯ ಪವಾಡ ತಾವಾಗೆ ಕಂಡುಕೊಳ್ಳುತ್ತಾರೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.